ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರಾಗಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದರು. ಮುಖ್ಯಮಂತ್ರಿಗಳು ಸ್ವತಃ ಒಪ್ಪಿಕೊಂಡ್ರು. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ, ಅದರ 90 ಕೋಟಿ ರೂಪಾಯಿ ಮಾತ್ರ ಆಗಿದೆ, ಅದರ ಪುನಃ ವಾಪಸ್ ಕಟ್ತೀನಿ ಅಂತ ಸದನದಲ್ಲಿ ಹೇಳಿಕೆ ಕೊಟ್ಟರು. ಹೇಳಿಕೆ ಕೊಟ್ಟಿದ ನಂತರ ಇವತ್ತಿನ ತನಕ ಆಗಿದೆ 1 ರೂಪಾಯಿ ಕೂಡ ನಯಾ ಪೈಸೆ ಕೂಡ ಆ ಹಣವನ್ನು ಕಟ್ಟಿಲ್ಲ, ವಾಪಸ್ ಕೂಡ ತಿರುಗಿ ಕಟ್ಟಿಲ್ಲ. ಅದೇ ರೀತಿಯಲ್ಲಿ ಪರಿಶಿಷ್ಟ ಜಾತಿಗಳ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದ್ದಕ್ಕೂ ಸತತವಾಗಿ ಆ ನಿಗಮದ ಅಧ್ಯಕ್ಷರು ಅವನು ಸ್ವತಃ ರಾಜೀನಾಮೆಯನ್ನು ಕೂಡ ಕೊಡೋಂಥ ಕೆಲಸ ಮಾಡಿದರು. ಬಹುಶಃ ಅವತ್ತು ಭ್ರಷ್ಟಾಚಾರ ಮಾಡುವಂಥ ಟೈಮಲ್ಲಿ ಅನೇಕ ಚುನಾವಣೆಗಳು ಮಾಡಿದರು. ತೆಲಂಗಾಣ ಚುನಾವಣೆ ಮಾಡಿದರು, ಕರ್ನಾಟಕ ಲೋಕಸಭೆ ಚುನಾವಣೆಗಳು ಮಾಡಿದರು. ಆ ಭ್ರಷ್ಟಾಚಾರದಿಂದ ಹಣವನ್ನು ಲೂಟಿ ಮಾಡಿ ಇವತ್ತು ಎಲ್ಲ ಎಲೆಕ್ಷನ್ಗಳು ಮಾಡೋದ್ರ ಜೊತೆಲಿ ಬಹುಶಃ ಇವತ್ತು ಕೂಡ ಚುನಾವಣೆ ಮಾಡ್ತಾ ಇದ್ದಾರಂದಿನ ಇವತ್ತು ಎಲ್ಲೋ ಒಂದು ಕಡೆ ಇನ್ನೊಂದು ಇವತ್ತು ಭ್ರಷ್ಟಾಚಾರ ಕೂಡ ಮಾಡಿದೆ ಅನ್ನೋಂಥದ್ದು ಕೂಡ ಕಾಣ್ತಾ ಇದೆ. ಹಂಗಾಗಿ ಇವತ್ತು ಕಾಂಗ್ರೆಸ್ಸಿನ ಅವ್ರನ್ನ ಯಾವ ರೀತಿಯಲ್ಲಿ ಹೋಲ್ಸೋಣ, ಕಾಂಗ್ರೆಸ್ ಅವ್ರನ್ನ ಯಾವ ರೀತಿಯಲ್ಲಿ ಹೋಲ್ಸೋಣ ಅಂದ್ರಿಗಿನ ನಮ್ಮನ್ನಂಥ ಮುಖ್ಯಮಂತ್ರಿಗಳು ಆಕಳುಗಳು ಎತ್ತುಗಳಿಗೆ ಹೋಲಿಸ್ಯಾರ. ನಾನು ಕಳ್ಳೆತ್ತುಗಳ ಅಂದು ಹೋಲಿಸ್ಯ. ನಾನು ಕಾಂಗ್ರೆಸ್ ಪಾರ್ಟಿಯವ್ರನ್ನ ಹೆಗ್ನೆಗಳಿದ್ದಂತೆ ಅವರು, ನಾನು ಹೆಗ್ನೆಗಳಿಗೆ ಹೋಲಿಸ್ಬೇಕಾಗುತ್ತೆ ಅವ್ರನ್ನ. ಯಾಕಂದ್ರೆ ಈ ರಾಜ್ಯದಲ್ಲಿದ್ದಂಥ ಆಸ್ತಿಪಾಸ್ತಿಗಳನ್ನು ಯಾವ ರೀತಿಯಲ್ಲಿ ಹೆಗ್ನೆಗಳು ಯಾವ ರೀತಿಯಲ್ಲಿ ಕೆರಿತಾವೋ ಆ ರೀತಿಯಲ್ಲಿ ಕೆರೆದು ಹಾಳು ಮಾಡುವಂಥ ಕೆಲಸ ಈ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಮಾಡಿದರೆ. ಹೆಗ್ಣಗಳು ಸಿದ್ದರಾಮಯ್ಯರು ಅವರು ಸುತ್ತಮುತ್ತಲೇ ಇದ್ದಾವೆ, ಅಷ್ಟೊಂದು ಹೆಗ್ಣಗಳು ಬೆಳೆಸ್ಕೊಂಡು ಕುಂತಾರ. ಹಂಗಾಗಿ ಇವತ್ತು ಜನರಲ್ಲಿ ಅಂತೂ ವಿಶ್ವಾಸವನ್ನು ಕೂಡ ಕಳ್ಕೊಂಡಿದ್ದಾರೆ. ನಾನು ಸಿದ್ದರಾಮಯ್ಯರು ಬಂದ ತಕ್ಷಣವೇ ಹೊಸ ವಿಚಾರಗಳು ಹೇಳ್ತಾರೆ ಅಂದ್ಕೊಂಡಿದ್ದೆ. ಪ್ರಚಾರದಲ್ಲಿ ಎಲ್ಲ ಕೂಡ ಹಳೆಯ ಡೈಲಾಗ್ಗಳು. ಯಾವ ಹಳೆಯ ಡೈಲಾಗ್ಗಳು ಅಂದರೆ ಮತ್ತೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಬಿಟ್ಟರೆ ಬೇರೆ ಯಾವ ಡೈಲಾಗ್ಗಳಿಲ್ಲ. ಯಾವುದನ್ನು ನೋಡು ಮೋದಿಜಿ ಬಗ್ಗೆ ಬೆಟ್ಟು ಮಾಡೋದು ನೋಡ್ಸೋದು ಬಿಟ್ರಿಗಿನ ಯಾವುದೂ ಹೊಸ ಡೈಲಾಗ್ ಅಂತೂ ಅವರು ಮಾಡಿಲ್ಲ. ನಿಮ್ಮ ಸರ್ಕಾರ ಏನೂ ಮಾಡಿಲ್ಲ ಅನ್ನೋಂಥದ್ದು ಕೂಡ ಗೊತ್ತಿರೋಂಥ ವಿಚಾರ ಅನ್ನೋಂಥದ್ದು ಕೂಡ ಈ ರಾಜ್ಯದ ಜನರಿಗೆ ಗೊತ್ತಿರೋಂಥ ವಿಚಾರ. ಇವತ್ತು ನಿಮ್ಮ ಸರ್ಕಾರದ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ? ಇವತ್ತು ನಿಮ್ಮ ಸರ್ಕಾರ ಅನ್ನೋಂಥದ್ದು ICU ಸ್ಥಿತಿಯಲ್ಲಿದೆ. ICU ಸ್ಥಿತಿಯಲ್ಲಿ ಒಂದು ಸಾರಿ ಈ ಸರ್ಕಾರಕ್ಕೆ ಏನೇನು ಅಕಸ್ಮಿತವಾಗಿ ICU ಅನ್ನೋದಂತ ಬಂದಾದ್ರಿಗಿನ ಈ ಸರ್ಕಾರದ ಕತೆ ಮುಗಿದೋಯ್ತು. ಈ ICU ತೆಗೆದುಬಿಟ್ರೆ ಸರ್ಕಾರದ ಕತೆ ಮುಗಿದೋಯ್ತು ಅನ್ನೋಂಥ ಪರಿಸ್ಥಿತಿಯಲ್ಲಿದೆ. ಯಾಕಂದರೆ ವೆಂಟಿಲೇಟರ್ ಇದ್ದಂಥ ಟೈಮಲ್ಲಿ ವೆಂಟಿಲೇಟರ್ ತೆಗೆದ್ರೆ ಮನುಷ್ಯ ಸತ್ತೋಗ್ತಾನೆ. ಈ ಸರ್ಕಾರ ಕೂಡ ಯಾವ ವೆಂಟಿಲೇಟರ್ದಲ್ಲಿದೆ ಅಂದ್ರಿಗಿನ ಸುಳ್ಳಿನ ವೆಂಟಿಲೇಟರ್ದಲ್ಲಿದೆ. ಈ ಸುಳ್ಳಿನ ವೆಂಟಿಲೇಟರ್ ತೆಗೆದ್ರೆ ಈ ಸರ್ಕಾರ ಸತ್ತೋಗುತ್ತೆ, ಆ ಸ್ಥಿತಿಯಲ್ಲಿದೆ. ಹಂಗಾಗಿ ಪ್ರಧಾನಿ ಮೇಲೆ ಇವತ್ತು ಇಲ್ಲದ ಸಲ್ಲದ ಆರೋಪಣೆಗಳು ಮಾಡೋದು, ಇವತ್ತು ಅಹಿಂದ ಹೇಳ್ಕೊಂಡು ಅವರ ಬೆಳೆ ಬೆಳೆಸ್ಕೊಳ್ಳೋ ಸಲುವಾಗಿ ಮುಖ್ಯಮಂತ್ರಿ ಆಗೋ ಸಲ ಎಲ್ಲ ಅಹಿಂದಗಳೆಲ್ಲ ಕೂಡ ಜಾತಿಗಳೆಲ್ಲ ಕೂಡ ನನ್ನ ಜೊತೆಲಿ ಬರಲಿ ಅನ್ನೋಂಥದ್ದು. ಇವತ್ತು ಈ ಅಧಿಕಾರ ಹಂಚಿಕೆ ಮಾಡೋಂಥ ಟೈಮಲ್ಲಿ ಯಾವ ಅಹಿಂದ ಇಲ್ಲ, ಅವ್ರಿಗೆ ಬೇಕಾದಂಥವ್ರು ಕೊಟ್ಕೊಳ್ಳೋದಂಥದ್ದು ಕೂಡ ಗೊತ್ತಿದೆ. ಇವತ್ತು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳ ಮೇಲೆ ಏನು ಆರೋಪಣೆ ಮಾಡ್ತಾಯಿದ್ದಾರೋ, ಪ್ರಧಾನಮಂತ್ರಿಗಳು ಕರೆದಂಥ ನೀತಿ ಆಯೋಗದ ಸಭೆಗೆ ಚಕ್ಕರ್ ಹೊಡಿತಾರೆ. ನೆನಪಿರಲಿ, ಪ್ರಧಾನಮಂತ್ರಿಗಳು ಕರೆದಂಥ ನೀತಿ ಆಯೋಗಕ್ಕೆ ಸಭೆಗಳನ್ನು ಕರೆದರೆ ಚಕ್ಕರ್ ನೋಡಿ ಅಂತ ಕೆಲಸ ಮಾಡ್ತಾನೆ. GST ವಿಚಾರದಲ್ಲಿ ಇಷ್ಟೊಂದು ದೊಡ್ಡ ಮನುಷ್ಯ ಮಾತಾಡ್ತಾನಲ್ಲ, GST ಸಭೆಗೆ ಕರೆದರೆ ಕೂಡ ಅಲ್ಲಿ ಕೂಡ ಚಕ್ಕರ್ ಹೊಡಿ ಅಂತ ಕೆಲಸ ಮಾಡ್ತಾನೆ. ಅದೇ ರೀತಿಯಲ್ಲಿ ಇವತ್ತು ಮಿಡ್ಲ್ ಈಸ್ಟ್ಗಳಲ್ಲಿ ಇವತ್ತು ಯುದ್ಧಗಳು ಆಗ್ತಾ ಇದ್ದಾವೆ. ಈ ಮಿಡ್ಲ್ ಈಸ್ಟ್ದಲ್ಲಿ ಯುದ್ಧಗಳಾಗೋಂಥ ಟೈಮಲ್ಲಿ ರಾಜ್ಯದ ಬಗ್ಗೆ ಏನು ಮಾಡಬೇಕು, ಚರ್ಚೆಗೆ ಬರ್ರಿ, ಯಾವ ರೀತಿಯಲ್ಲಿ ಸರಿಪಡಿಸಬೇಕು ಅನ್ನೋಂಥ ವಿಚಾರ ಕರೆದ್ರೆ ಕೂಡ ಆ ಮಿಡ್ಲ್ ಈಸ್ಟ್ ವಿಚಾರ ಬಂದಂಥ ಟೈಮಲ್ಲಿ ನಮ್ಮ ರಾಜ್ಯಕ್ಕೆ ಏನಾಗಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಸಭೆ ಕರೆದ್ರೆ ಕೂಡ ಆ ಸಭೆಗಳು ಕೂಡ ಚಕ್ಕರ್ ಹೊಡೆಯಂಥ ಕೆಲಸ ಮಾಡ್ತಾನೆ. ಇವ್ರಿಗೇನು ನೈತಿಕತೆ ಇದೆ ಅಂತೇಳಿ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡೋದು. ಹಂಗಾಗಿ ಈ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ದಿವಾಳಿ ಎತ್ತೋಗಿದೆ. ನಮಗೆ 100ಕ್ಕೆ 100% ಇವತ್ತು ಏನು ದಾವಣಗೆರೆ ಸೌತ್ ದಕ್ಷಿಣ ಈ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆದಂಥ ಶ್ರೀನಿವಾಸ್ ದಾಸಕೀರಪ್ಪ ಕರೇಪ್ಪನವರು 100ಕ್ಕೆ 100% ಗೆಲ್ಲಿತಾರಂಥ ವಿಶ್ವಾಸ ಇದೆ. ಎಲ್ಲ ಅಹಿಂದ ಸಮುದಾಯಗಳು, ಹಿಂದುಳಿದಂಥ ಸಮುದಾಯಗಳು, ಮುಂದುವರೆದಂಥ ಸಮುದಾಯಗಳು ಎಲ್ಲ ಕೂಡ ಇವತ್ತು BJPಗೆ ಮತ ಕೊಡಬೇಕು. 2 ಉಪಚುನಾವಣೆಗಳಲ್ಲಿ BJP ಅಭ್ಯರ್ಥಿನ ಗೆಲ್ಲಿಸ್ಬೇಕನ್ನಂತ ಅದು ಗಟ್ಟಿಯಾದಂಥ ಸಂಕಲ್ಪ ಮಾಡಿರೋ ಕಾರಣ ನಮಗೆ ವಿಶ್ವಾಸ ಇದೆ. ನಮ್ಮ ಎಲ್ಲ ನಾಯಕರು ಒಟ್ಟಾರೆಯಾಗಿ ಕೆಲಸವನ್ನು ಕೂಡ ಮಾಡ್ತಾಯಿದ್ವಿ. ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಗೆಲುವಾಗುತ್ತೆ, ಕಾಂಗ್ರೆಸ್ ಪಾರ್ಟಿಯ ಸೋಲಾಗುತ್ತೆ. ಶ್ರೀನಿವಾಸ್ ದಾಸಕೇರಿ ಕರೇಪ್ಪನವರು ಗೆಲ್ಲಿತಾರನ್ನಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸೋಂಥ ಕೆಲಸ ಮಾಡ್ತೀನಿ. ಅಂದರೆ ಒಬ್ಬೊಬ್ಬರು ತಲೆ ಮೇಲೆ ಅಂದರೆ ನೀವೇನು ಇವತ್ತು ಇಲ್ಲೆಲ್ಲರೂ ನಾವೇನು ಕುಂತೀವೋ, ಯಾರು ನಮ್ಮ ಹುಟ್ಟಂಥ ಮಕ್ಕಳ ಮೇಲೆ ಕೂಡ ಅಂದರೆ ಹುಟ್ಟಂಥ ಮಕ್ಕಳ ಮೇಲೆ ಕೂಡ ಯಾವುದೇ ಜಾತಿ ವ್ಯಕ್ತಿಗಳಾಗಿರ್ಬೋದು, ಯಾವುದೇ ಪಕ್ಷದ ನಾಯಕರಾಗಿರ್ಬೋದು,
ಹುಟ್ಟಂಥ ಮಕ್ಕಳ ಮೇಲೆ ಕೂಡ 1.5 ಲಕ್ಷ ಸಾಲವನ್ನು ಹೊರಿಸಿದ್ದಾರೆ. ನಮ್ಮೆಲ್ಲರ ತಲೆ ಮೇಲೆ 1.5 ಲಕ್ಷ ಸಾಲವನ್ನು ಮಾಡೋಂಥ ಕೆಲಸ ಎಲ್ಲ ಮುಖ್ಯಮಂತ್ರಿಗಳು ಸಾಲ ಮಾಡಿದರು. ಇಷ್ಟೊಂದು ದೊಡ್ಡ ಸಾಲವನ್ನು ಯಾರು ಕೂಡ ಮಾಡಿದ್ದಿಲ್ಲ. ಹತ್ತಿರ 4 ಲಕ್ಷ ಕೋಟಿ 8 ಲಕ್ಷ ಕೋಟಿ 8 ಲಕ್ಷ ಕೋಟಿ ಸಾಲವನ್ನು ಮಾಡೋಂಥ ಕೆಲಸ ಮಾಡಿದನ. ಎಲ್ಲರಿಗೂ 1.5 ಲಕ್ಷ ರೂಪಾಯಿ ಸಾಲವನ್ನು ತಲೆ ಮೇಲೆ ಹೊರಿಸೋಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳು ಇತಿಹಾಸದಲ್ಲಿ ಇಂಥ ಮುಖ್ಯಮಂತ್ರಿಗಳು ಯಾರು ಕಂಡರಿಯದ ರೀತಿಯಲ್ಲಿ ಸಾಲವನ್ನು ಮಾಡೋಂಥ ಕೆಲಸ ಮಾಡಿದನು. ಇವತ್ತು ಒಂದು ಅವಕಾಶವನ್ನು ಮಾಡಿಕೊಡಬೇಕು. ಎಲ್ಲ ಮನೆಗೆಲ್ಲ ಅವ್ರನ್ನೇ ಹೊತ್ಕೊಂಡೋಗಿ ಅವ್ರ ಮನೆಗೆ ತೂರೋದು ಎಲ್ಲರಿಗೂ ಸೇರಿ. ಹಂಗಾಗಿ ಒಂದು ಏನಂತ ಹೇಳಿದ್ರೆ, ಒಂದು ಸಾಮಾನ್ಯವಾದಂಥ ಒಬ್ಬ ದಲಿತ ವ್ಯಕ್ತಿಗೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋಂಥ ಕಾರಣದಿಂದ ನಮ್ಮ ನಾಯಕರೆಲ್ಲರಿಗೂ ತೀರ್ಮಾನವನ್ನು ತಗೊಂಡು ಇವತ್ತು ಸೀನಪ್ಪ ದಾಸಗಿರಪ್ಪ ಕೆರೆಪ್ಪನವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.